ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಯೂಟ್ಯೂಬ್ ಕುಟುಂಬದ ಸಹೋದರ ಸಹೋದರಿಯರೆಲ್ಲರಿಗೂ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ, ಆಯುಷು, ಸಕಲ ಸಿರಿ ಸಂಪತ್ತುಗಳನ್ನು ಕೊಟ್ಟು ಎಲ್ಲರ ಇಷ್ಟ ಕಾರ್ಯಗಳನ್ನು ನೆರವೇರಿಸು ಭಗವಂತ ಅಂತ ವಿಡಿಯೋ ಏನು ಅಂತ ನೋಡ್ಕೊಬರೋಣ. ಯುಗಾದಿ ಹಬ್ಬದ್ದು ನಮ್ಮ ಮನೆ ಹಬ್ಬ ಹೇಗೆಲ್ಲ ಆಚರಿಸಿದ್ದೀರಂತ ಬನ್ನಿ ವಿಡಿಯೋ ಒಳಗೆ ಹೋಗಿ ನೋಡ್ಕೊಬರೋಣ. ಯಾವುದೇ ಹಬ್ಬ ಆದ್ರೂ ನಮಗೆ ಆಚಾರ ಇರುತ್ತೆ. ತಲೆಗೆ ಎಣ್ಣೆ ಹಚ್ಚಿಗೆ ಕೈ ಹಾಕಿ ಸ್ನಾನ ಮಾಡುವಂತಹ ಒಂದು ಪದ್ಧತಿ. ಸ್ನಾನ ಮಾಡಿ ಫ್ರೆಶ್ ಅಪ್ ಆದಮೇಲೆ ನೋಡಿ ಫ್ರೆಂಡ್ಸ್, ನಾನು ಅಡುಗೆಗೆ ರೆಡಿ ಮಾಡಬೇಕಾದ್ರೆ ಹೂರಣ ಹೋಳಿಗೆ ಮಾಡ್ತಿದ್ದೀನಿ. ಹೋಳಿಗೆಗೆ ನೋಡಿ ಫ್ರೆಂಡ್ಸ್, ಪೂರ್ಣ ಸ್ವಲ್ಪ ಲಿಕ್ವಿಡ್ ಆಗಿತ್ತು. ಇದನ್ನು ಸರಿಯಾದ ಮೆಥಡಿಗೆ ಮಾಡಿಕೊಂಡು ಇದು ಸ್ವಲ್ಪ ಹಾರಿದ್ರೆ ಇನ್ನೂ ತಿಕ್ಕಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಕೋಸಂಬರಿಗೆ ಒಗ್ಗರಣೆ ಮಾಡಿದ್ದೀನಿ. ಒಗ್ಗರಣೆ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಅದು ಆರೋದ್ರೊಳಗೆ ಈಗ ಎಣ್ಣೆ ಆರಿ ರೆಡಿಯಾಗಿದೆ. ಪೂರ್ಣನೂ ಇದು ಚಿರೋಟಿ ರವೆ, ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸಾಫ್ಟಾಗಿ ಈ ಥರ ಇರಬೇಕು ಹೋಳಿಗೆಗೆ ಮೈದಾ ಹಿಟ್ಟು, ಇಲ್ಲಾಂದರೆ ಹೋಳಿಗೆ ಸರಿಯಾಗಿ ಬರಲ್ಲ ಫ್ರೆಂಡ್ಸ್. ಕವರ್ ಮೇಲೆ ಇಟ್ಟು ಎಣ್ಣೆ ಹಾಕಿ ನಾವು ಪೂರ್ಣ ಅದರಲ್ಲಿ ಸ್ಟಫಿಂಗ್ ಮಾಡಿ ತೀಡಬೇಕಾಗುತ್ತೆ. ನೋಡಿ ಪೂರ್ಣ ಕರೆಕ್ಟಾಗಿ ಬಂದಿದೆ. ಈಗ ಇದು ಸ್ವಲ್ಪ ಲಿಕ್ವಿಡ್ ಇದ್ದರೆ ಹೇಗೆ ನಾವು ಅದಕ್ಕೆ ಗಟ್ಟಿಯಾಗಿ ಮಾಡ್ಕೋಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಫಸ್ಟ್ ಟೈಮು ಹೋಳಿಗೆ ಮಾಡೋರಿಗೆ ಯೂಸ್ಫುಲ್ಲಾಗಿರುತ್ತೆ. ಪೂರ್ಣ ಚೆನ್ನಾಗಿ ಬಂದರೆ ಮೈದಾ ಹಿಟ್ಟು ಸರಿಯಾಗಿ ಕಲಸಿ ಮಿಕ್ಸ್ ಮಾಡಿಟ್ರೇ ಚೆನ್ನಾಗಿ ಬರೋದು ಹೋಳಿಗೆ. ಫಸ್ಟ್ ಟೈಮ್ ಹೋಳಿಗೆ ಮಾಡೋರಿಗೆ ಹೋಳಿಗೆ ಸರಿಯಾಗಿ ಬರೋಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಫಿಂಗ್ ಮಾಡಿ ಹೋಳಿಗೆನ ತೀಡಬೇಕಾಗುತ್ತೆ. ಕವರ್ಸ್ ಮೇಲೆ ಇಟ್ಟು, ಬಾಳೆ ಎಲೆ ಮೇಲೆ ಕೂಡ ಇಟ್ಟು ತೀಡ್ತಾರೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ತೀಡಿ ಹೋಳಿಗೆ ಹಂಚು ಬಿಸಿ ಆಗಿರಬೇಕು. ಲೈಟಾಗಿ ಬಿಸಿ ಆಗ್ತಾ ಇರಬೇಕು. ತುಂಬ ಬಿಸಿ ಆದರೆ ಹೋಳಿಗೆ ಸಿಗೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಮೇಲೆ ಹಂಚು ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹೋಳಿಗೆ ಮಾಡಬೇಕು. ಇದಕ್ಕಿಬ್ಬರು ಸಹಾಯ ಬೇಕೇ ಬೇಕು. ನನ್ನ ಮಗನ ಹತ್ರ ಇಲ್ಲಿ ತೋರಣ ಕಟ್ಟಿ ಮುಗಿಸಿದ್ದಾನೆ. ಹಬ್ಬದ ದಿನ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ರೇ ಚೆನ್ನಾಗಿರುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ಸ್ಟಫಿಂಗ್ ಮಾಡಿ ಎಷ್ಟು ಹೋಳಿಗೆ ಆಗುತ್ತೋ ಅಷ್ಟು ಮಾಡಿದ್ದೀನಿ. ಈ ವರ್ಷ ನಾನು ಕಡಿಮೆ ಹೋಳಿಗೆನೇ ಮಾಡಿದ್ದು. ಯಾಕಂದರೆ ಸ್ವಲ್ಪ ಪೂಜೆಗೆ ಆಗಷ್ಟು ಮತ್ತು ಮನೆಗೆ ಆಗೋಷ್ಟೇ ಮಾಡಿಕೊಂಡೆ. ವರ್ಷ ನಾನು ಎಲ್ರಿಗೂ, ಅಕ್ಕಪಕ್ಕದ ಮನೆಯವ್ರಿಗೂ ಎಲ್ರಿಗೂ ಕೊಡ್ತಾಯಿದ್ದೆ. ಈ ವರ್ಷ ಕಡಿಮೆನೇ ಮಾಡಿದ್ದೀನಿ. ಹೋಳಿಗೆ ನೋಡಿ ಈ ಥರ ಬರ್ತಾಯಿದೆ. ಒಬ್ಬರು ಪಕ್ಕದಲ್ಲಿ ಹಂಚಿನ ಮೇಲೆ ಹಾಕಿ ಹಾಕೋದು ತೀಡೋದು ಮಾಡಿದ್ರೆ, ಇನ್ನೊಬ್ಬರು ತೀಡಿ ಸ್ಟವ್ ಮೇಲೆ ಹಂಚಿನ ಮೇಲೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಇಬ್ಬರು ಮಾಡಬೇಕಾಗುತ್ತೆ. ಪೂರ್ಣ ನೋಡಿ ಈಗ ಚೆನ್ನಾಗಿದೆ. ಈ ಥರ ಇರಬೇಕು, ಅವಾಗೇ ಚೆನ್ನಾಗಿ ಬರೋದು ಹೋಳಿಗೆ. ನೋಡಿ ಫ್ರೆಂಡ್ಸು, ಫಸ್ಟು ಹೋಳಿಗೆ ಚೆನ್ನಾಗಿ ಬಂದಿಲ್ಲ, ಸ್ವಲ್ಪ ತೂತು ಕೂಡ ಆಗಿತ್ತು. ಅದು ನೋಡಿ, ನಾನು ನೆಕ್ಸ್ಟ್ ಮಾಡೋ ಹೋಳಿಗೆ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ತುಪ್ಪ ಕೂಡ ಹಾಕ್ಬೋದು. ಕೆಲವ್ರಿಗೆ ತುಪ್ಪ ಇಷ್ಟ ಆಗಲ್ಲ, ಹಾಗಾಗಿ ತಿನ್ನುವಾಗ ತುಪ್ಪ ಇದ್ರ ಜೊತೆ ತೊಗೊಬೋದು, ಇಲ್ಲ ಪಾನಕನೂ ಮಾಡ್ಕೊಬೋದು. ನೋಡಿ ಬಬಲ್ಸ್ ಥರ ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ ಹೋಳಿಗೆ ಎಲ್ಲ ಮಾಡಿ ರೆಡಿ ಇಟ್ಟಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಇಲ್ಲಿ ಎಲೆಯಲ್ಲಿ ನಾನು ಪೂಜೆಗೆ ಸಿದ್ಧವಾಗಿ ಇಟ್ಟಿದ್ದೇನೆ. ಇದನ್ನು ಮತ್ತು ನೋಡಿ ಫ್ರೆಂಡ್ಸ್, ಹಬ್ಬದ ಊಟ ಹೀಗೇ ತಿನ್ನೋದು. ಎಲೆ ಮೇಲೆ ಕೂಡ ನಮ್ಮ ಪದ್ಧತಿ ಪ್ರಕಾರ ಬಾಳೆ ಎಲೆ ಮೇಲೆ ಊಟ ಮಾಡ್ತೀರಿ. ಯುಗಾದಿ ಹಬ್ಬ, ದಸರಾಗಳಲ್ಲಿ ಪ್ರತಿಯೊಂದು ಹಬ್ಬದಲ್ಲಿನೂ ಇದಕ್ಕೆ ನಾನು ಪಾನಕದಲ್ಲಿ ಹೋಳಿಗೆ ತಿನ್ನೋದಕ್ಕೆ ಮತ್ತು ರಸಮ್ಮು, ಹಪ್ಪಳ, ಆಲೂಗೆಡ್ಡೆ ಪಲ್ಯ ಎಲ್ಲ ಮಾಡಿದೆ. ನಮ್ಮ ಮನೇಲಿ ವಿಡಿಯೋ ಹಿಡ್ಕೊಂಡು ಕುತ್ಕೊಂಡ್ರೆ ಬೈತಾರೆ ಟೈಮ್ ಹೊತ್ತಲ್ಲಿ ಏನು ಅಂತ. ಇಷ್ಟು ಹೋಳಿಗೆ ಮಾಡಿದ್ದೀನಿ. ಮತ್ತು ಬಾಗಿಲಿಗೆ ರಂಗೋಲಿ ಹಾಕೋದು, ಇದೆಲ್ಲ ನಮ್ಮ ಪದ್ಧತಿಗಳು ಹಿಂದೂ ಪುರಾಣದ ಪ್ರಕಾರ. ಮತ್ತು ಹೆಣ್ಮಕ್ಳು ಹಬ್ಬದ ದಿನ ಆಚಾರದ ಪ್ರಕಾರ ಸೀರೆ ಉಟ್ಕೊಂಡು ಅಲಂಕಾರ ಮಾಡಿಕೊಂಡು ಸೆಲ್ಫಿಗಳು ತಗೊಳ್ಳೋದು ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಮತ್ತು ಪೂಜೆಗೆ ಸಿದ್ಧವಾಗಿರುವಂತಹ ಪೂಜೆ ರೂಮ್ಗೆ ಅಲಂಕಾರ ಮಾಡೋದು. ನೋಡಿ ಇದು ಯುಗಾದಿ ಪಚಡಿ ಅಂತಾರೆ ತೆಲುಗಲ್ಲಿ, ಯುಗಾದಿ ಪಚಡಿ. ಮತ್ತು ನೋಡಿ ಫ್ರೆಂಡ್ಸ್, ಫೋಟೋಗಳು ತಗೊಂಡ್ರೆ ನಾವು ಕೂಡ ನಮ್ಮ ಫೋಟೋ ಶೋ ಮಾಡಿಲ್ಲ ಇದಕ್ಕೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡೋಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.